ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವೈಜಾಗಲ್ಲಿ ಹೇಗೆ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಹಾಕೋದು ತುಂಬ ಲೇಟ್ ಆಯಿತು, ಬಿಕಾಸ್ ಆಫ್ ಸ್ವಲ್ಪ ಕಾರಣಗಳಿಂದ ವಿಡಿಯೋ ಹಾಕೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಜೈ ಕನ್ನಡ, ಜೈ ಕನ್ನಡ. ನಾವು ರೆಡಿಯಾಗಿದ್ದೀವಿ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಹೋಗೋದಕ್ಕೆ. ಅರ್ಷಿಕ್ ತೋರ್ಸಮ್ಮ ನಿನ್ನ ಡ್ರೆಸ್ಸು. ಕನ್ನಡ ನೋಡಿ ಹೇಳು. ಕನ್ನಡ ನೋಡಿ, ಕನ್ನಡ ನೋಡಿ, ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ. ಸಿರಿಗನ್ನಡಂ ಗೆಲ್ಗೆ. ಸಿರಿಗನ್ನಡ, ಸಿರಿಗನ್ನಡ, ಸಿರಿಗನ್ನಡ ನಾಡಿದೆ. ನಾವು ಮನೆಯಿಂದ ಹೊರಟ್ವಿ. ನನ್ನ ಮಗಳು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಲು ಜೈ ಕನ್ನಡ ಜೈ ಕರ್ನಾಟಕ ಅಂತೇಳಿ. ಅವಳು ಹೇಳೋದ್ರ ಜೊತೆಗೆ ಒಂದು 4 ಜನ ಕೈಲೂ ಕೂಡ ಹೇಳಿಸಿದ್ಲು. ಅವಳ ಎನರ್ಜಿ ಎಲ್ಲೂ ಡ್ರಾಪ್ ಆಗಲಿಲ್ಲ. ಮನೆಗೆ ಬರೋವರೆಗೂ ಹಿಂಗೆ ಇತ್ತು, ಇನ್ನೂ ಜಾಸ್ತಿನೇ ಇತ್ತು ಅವಳಿಗೆ. ಆ್ಯಕ್ಚುಲಿ ಕನಸಲ್ಲೆಲ್ಲ ಅವಳು ಕನ್ನಡ ಕನ್ನಡ ಅಂತ ಹೇಳ್ತಿದ್ಲು. ಅಷ್ಟು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ಲು. ಅಲ್ಲಿ ನಾವಿರೋ ಕಡೆ ಒಂದು 3 ಜನ ಇದ್ವಿ, ನಾವೆಲ್ಲ ಹೊರಟ್ವಿ. ಹಂಗೂ ಒಂದಿಬ್ಬರು ಸೈಲಿಂಗಲ್ಲಿ ಇದ್ದರು, ಅವ್ರು ಪಾರ್ಟ್ ಆಗೋದಕ್ಕಾಗಲಿಲ್ಲ ಅಷ್ಟೇ. ಸೊ ಇಲ್ಲಿ ತುಂಬ ಟ್ರಾಫಿಕ್ ಇತ್ತು, ತುಂಬ ಪೊಲ್ಯೂಷನ್ನು. ನಮ್ಮ ಮನೆಗೆ ಬಂದು ಟಿಶ್ಯೂನಲ್ಲಿ ಹಿಂಗೆ ಒರೆಸಿದ್ರೆ ಫುಲ್ಲು ಬ್ಲ್ಯಾಕ್ ಬರ್ತಿತ್ತು ಫ್ರೆಂಡ್ಸ್. ಅಷ್ಟು ಪೊಲ್ಯೂಷನ್ನು, ಕಣ್ಣೆಲ್ಲ ಉರಿ ಬಂದುಬಿಟ್ಟಿತ್ತು ರಾತ್ರಿ ಮಲ್ಕೊಳ್ಳೋಷ್ಟೊತ್ತಿಗೆ. ಅಷ್ಟೆಲ್ಲ ಆದರೂ ಕೂಡ ನಮ್ಮ ಜೊತೆಗೆ ನಮಗಿಂತ ಚಿಕ್ಕ ಮಕ್ಳುಗನ್ನ ಕರ್ಕೊಂಬಂದಿದ್ರು. ಅವರು ಎಷ್ಟು ಕನ್ನಡದ ಮೇಲೆ ಭಕ್ತಿ ಇದ್ದು ಬಂದಿದ್ರು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಕರ್ನಾಟಕದಲ್ಲಿದ್ದು ಕನ್ನಡ ರಾಜ್ಯೋತ್ಸವನ ಆಚರಿಸೋದಕ್ಕೂ ಒಂದು ಹೆಮ್ಮೆ, ಅದೊಂದು ನೆಕ್ಸ್ಟ್ ಲೆವೆಲು. ನಾವಿಲ್ದೇ ಕರ್ನಾಟಕದಲ್ಲೇ ಇಲ್ಲದೇ ಬೇರೆ ಕಡೆ ಬಂದು ಕನ್ನಡ ರಾಜ್ಯೋತ್ಸವನ ಆಚರಿಸ್ಬೇಕು ಅಂದರೆ ಅದು ಅಷ್ಟು ಸಾಮಾನ್ಯವಾದ ಮಾತು ಅಲ್ಲ, ಸುಲಭವಾದ ಮಾತು ಖಂಡಿತ ಅಲ್ಲ. ಇದಕ್ಕೆ ಮುಂಚೆನೇ ಒಂದು ವಾರದಿಂದ ಪ್ರಿಪ್ರೇಷನ್ ಆಗ್ತಾಯಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಪರ್ಮಿಷನ್ ತೊಗೊಂಡ್ವಿ, ಟ್ರಾಫಿಕ್ ಪೊಲ್ಯೂಷನ್ ಹತ್ರ ಪರ್ಮಿಷನ್ ತೊಗೊಂಡು ತುಂಬ ಜನ ಅದಕ್ಕೆ ಸ್ವಲ್ಪ ಜನ ಅದಕ್ಕೆ ಅಂತಲೇ ಅವ್ರ ಕೆಲಸ ಎಲ್ಲ ಬಿಟ್ಟು ಅದನ್ನು ತಗೊಂಡಿದ್ರು ಪರ್ಮಿಷನ್ ಎಲ್ಲ. ಇಲ್ಲಾಂದರೆ ಅಷ್ಟು ಸುಲಭವಾಗಿ ರಾಜಾರೋಷವಾಗಿ ನಾವು ಹೋಗಿ ಇನ್ನು ನಮ್ಮದಲ್ಲದೇ ಇರೋ ಜಾಗದಲ್ಲಿ ಇನ್ನೊಂದು ನಮ್ಮ ಫ್ಲಾಗ್ನ ಆರಿಸೋದಕ್ಕೆ ಅಷ್ಟು ಸಾಧ್ಯ ಇಲ್ಲ. ಸೊ ಎಲ್ಲರೂ ರೆಡಿಯಾಗಿ ಈಗ ತಾಯಿ ಭುವನೇಶ್ವರಿ ಒಂದು ಫೋಟೋನ ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಕೇಕ್ ಮೇಲೂ ಕೂಡ ಅದನ್ನೇ ಬರ್ಸಿರೋದು, ಭುವನೇಶ್ವರಿ ತಾಯಿದು ಚಿತ್ರವನ್ನು ಇಟ್ಟು ಒಂದು ನಮ್ಮ ಕನ್ನಡ ಫ್ಲಾಗನ್ನು ಇಟ್ಟು ಮಾಡಿದ್ದು. ತುಂಬ ಚೆನ್ನಾಗಾಯಿತು ಸೆಲೆಬ್ರೇಷನ್ನು. ಎಲ್ಲರೂ ನಿತ್ಯೋತ್ಸವದೊಂದು ಸಾಂಗನ್ನು ಹಾಡಿಕೊಂಡು ಎಲ್ಲರೂ ಪೂಜೆ ಮಾಡಿದ್ವಿ. ಆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ಅನ್ನೋಂಥದ್ದು ರೀಸೌಂಡಿಂಗ್ ಆಗ್ತಾಯಿತ್ತು ಸಮುದ್ರದ ಹತ್ರ ಪ್ರಶಾಂತವಾದ ಜಾಗದಲ್ಲಿ. ಅದೊಂಥರ ಗೂಸ್ ಬಂಪ್ಸೇ ಬರ್ತಾಯಿತ್ತು ನನಗಾದರೆ, ಅಷ್ಟು ಚೆನ್ನಾಗಿತ್ತು ಮೂಮೆಂಟು. ಎಲ್ಲ ಆಯಿತು. ಮಕ್ಳ ಕೈಲೇ ಚಿಕ್ಕ ಮಕ್ಳ ಕೈಲೇ ನಾವು ಆ್ಯಕ್ಚುಲಿ ಕೇಕನ್ನು ಕಟ್ ಮಾಡಿಸಿದ್ದು. ಯಾಕಂದರೆ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳಲ್ವ, ಅವ್ರಿಗೆಲ್ಲರಿಗೂ ತಲೆಯಲ್ಲಿರಬೇಕು ಕನ್ನಡ ಅನ್ನೋದು ನಮಗೆ ಈ ಥರದ್ದು ಒಂದು ಸೆಲೆಬ್ರೇಟ್ ಮಾಡ್ತಾರೆ, ಇದು ನಮ್ಮ ಭಾಷೆ, ಇದು ನಮ್ಮ ನಾಡು ಅನ್ನೋದು ಒಂದು ಇರಬೇಕು. ಯಾಕಂದರೆ ಈಗ ನೋಡಿ, ನಾವು ಬೇರೆ ಕಡೆ ಇದ್ದೀವಿ, ನಾವು ಇವತ್ತು ವಿಶಾಖಪಟ್ಟಣದಲ್ಲಿ ಇದ್ದೀವಿ, ನಾಳೆ ಡೆಲ್ಲಿ. ಇನ್ನೊಂದು ಕಡೆ ಅಂಡಮಾನ್ ಹೋಗ್ಬೋದು. ಈ ರೀತಿ ನಮ್ಮ ಕರ್ನಾಟಕನ ಬಿಟ್ಟು ಬೇರೆ ಕಡೆ ಎಲ್ಲ ಸರ್ವಿಸ್ ಮಾಡ್ತಾ ಇರೋರಿಗೆ, ಆ ಮಕ್ಳುಗಳಿಗೆ ಕನ್ನಡ ರಾಜ್ಯೋತ್ಸವ ಅನ್ನೋದೊಂದು ಇರುತ್ತೆ ಅನ್ನೋದೇ ಗೊತ್ತಿರಲ್ಲ. ಯಾಕಂದರೆ ಸ್ಕೂಲ್ಗಳಲ್ಲಿ ಕೂಡ ಕನ್ನಡ ಮಾತಾಡೋದಿಲ್ಲ. ಸೊ ಹಾಗಾಗಿ ಈ ಥರದ್ರಲ್ಲಿ ಮಕ್ಕಳನ್ನ ಪಾರ್ಟ್ ಮಾಡಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ನಾವು ತಾಯ್ನಾಡಿಂದ ದೂರ ಇದ್ದರೂ ಕೂಡ ಅವ್ರಿಗೆ ಇದು ನಮ್ಮ ಭಾಷೆ, ಇದು ನಮ್ಮ ನೆಲ, ಇದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಮಕ್ಕಳಿಗೆ ಅರ್ಥ ಆಗುತ್ತೆ. ಸೊ ನೋಡಿ, ಎಲ್ಲರೂ ಅಷ್ಟೇ ಒಂದೊಂದು ಟೀ ಶರ್ಟ್ ಮೇಲೆ ಒಂದೊಂದನ್ನು ಹಾಕ್ಕೊಂಡಿದ್ವಿ ಸ್ಲೋಗನ್ನು. ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ, ಭಾರತಾಂಬೆಯ ಧೀರ ಕನ್ನಡಾಂಬೆಯ ವೀರ, ಮತ್ತು ಕರ್ತವ್ಯ ದೇಶಕ್ಕೆ, ಜೀವ ಕನ್ನಡಕ್ಕೆ, ಆ ಥರದ್ದು ಎಷ್ಟೊಂದು ಸ್ಲೋಗನ್ಸ್ನ ಹಾಕ್ಕೊಂಡಿದ್ವಿ. ಇಲ್ಲಿ ಗ್ರೂಪ್ ಫೋಟೋ ತೆಗ್ಸೋದಕ್ಕೆ ಒಂದು ಫ್ರೇಮೇ ಸಿಗ್ತಾಯಿಲ್ಲ. ಎಲ್ಲರನ್ನೂ ಇಲ್ಲಿ ತುರ್ಕಿ ಮುಂದೆ ಹಿಂದೆ ಎಲ್ಲ ಕೂರಿಸಿ ಒಂದು ಫೋಟೋ ಫ್ರೇಮ್ನ ರೆಡಿ ಮಾಡಿದ್ವಿ ಹೆಂಗೆಂಗೋ. ಅದಕ್ಕೂ ತುಂಬ ಟೈಮ್ ಹಿಡೀತು. ಅದಾದಮೇಲೆ ಎಲ್ಲರೂ ಇವಾಗ ಡಿಸ್ಪ್ಯಾಚ್ ಆಗಿಬಿಟ್ವಿ, ಯಾಕಂದರೆ ಈಗ ರ್ಯಾಲಿ ಮಾಡೋದಕ್ಕೆಲ್ಲ ರೆಡಿಯಾಗಿದ್ದೀವಿ. ಎಲ್ಲರೂ ಹೆಲ್ಮೆಟ್ ತೊಗೊಂಡು ಎಷ್ಟು ಖುಷಿಯಾಗಿ, ಏನೋ ಅವ್ರ ಮನೇಲಿ, ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ, ನಾವೆಲ್ಲರೂ ಪಾರ್ಟು ಅನ್ನೋ ಥರನೇ ಇತ್ತು ನಿಜವಾಗ್ಲೂ. ಎಲ್ರಿಗೂ ಒಂದೇ ಉತ್ಸಾಹ. ಎಲ್ಲರೂ ಇಲ್ಲಿ ನೋಡಿ, ಅಲ್ಲಿರೋರು ಯಾರೂ ಮನೇಲಿ ಕೂತು ಫ್ರೀಯಾಗಿದ್ದು ಮೇಕಪ್ ಹಾಕೊಂಬಂದಿರೋರಲ್ಲ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ. ಎಲ್ಲ ಶಿಪ್ಪಲ್ಲಿ ಕೆಲಸ ಮಾಡಿ ಬಂದಿರೋರು. ಶಿಪ್ಪಲ್ಲಿ ಕೆಲಸ ಮಾಡೋದು ಅಂತಂದರೆ ಅಷ್ಟು ಸುಲಭವಾದ ಮಾತಲ್ಲ. ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಗೊತ್ತಿರುತ್ತೆ. ಶಿಪ್ಪಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಅದ್ರ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಅದಿದ್ದು ಕೂಡ ಅಷ್ಟೊಂದು ಎನರ್ಜಿಯಾಗಿ ಅವ್ರು ಬಂದಿದ್ದಾರೆ ಅಂದರೆ ಅವ್ರಿಗೆ ಕನ್ನಡದ ಮೇಲೆ, ಕರ್ನಾಟಕದ ಮೇಲೆ ಎಷ್ಟು ಅಭಿಮಾನ ಇದೆ ಅನ್ನೋದನ್ನ ನೀವು ಜಸ್ಟ್ ಅಂದಾಜು ಮಾಡ್ಕೊಳ್ಳಿ ಸಾಕು.
ಕನ್ನಡ ಬಾವುಟವನ್ನು ಮುಂದೆ ಹಾರಿಸ್ತಾ ನಾವು ರ್ಯಾಲಿಗೆ ಚಾಲನೆ ಕೊಟ್ವಿ. ಇಲ್ಲಿಂದ ಒಂದು ರಿಷಿಕೊಂಡ ಬೀಚಿಂದ ಹಿಂದೆನೇ ಒಂದು 6 ಕಿಲೋಮೀಟರ್ 7 ಕಿಲೋಮೀಟರ್ ಬರುತ್ತೆ ಆರ್ ಕೆ ಬೀಚು. ನಾವು ಆರ್ ಕೆ ಬೀಚ್ ಪಕ್ಕನೇ ಹೋಗ್ತಾ ಇದ್ದೀವಿ. ಅಲ್ಲಿ ಮೇಯ್ನು ಆರ್ ಕೆ ಬೀಚು ಫೋಟೋ ಎಲ್ಲ ತೆಗೆಸ್ಕೊತಾರಲ್ಲ ಅಲ್ಲಿವರೆಗೂ ರ್ಯಾಲಿ ಶುರು ಮಾಡಿದ್ವಿ. ಎಲ್ಲರೂ ಫುಲ್ಲು ಎನರ್ಜಿಯಾಗಿ ರ್ಯಾಲಿನ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಆ್ಯಕ್ಚುಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಸೊ ಹಾಗಾಗಿ ಎಲ್ಲ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಸೊ ಇದು ಇಷ್ಟು ಫಾಸ್ಟಾಗಿ ಏನು ಹೋಗಿಲ್ಲ, ಸ್ಲೋಗಿ ನಾವು ರ್ಯಾಲಿನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಹೆಂಗಿತ್ತಂದರೆ ನಂಗೆ ಒಂದು ನಿಮಿಷ ನಂಗೆ ಕರ್ನಾಟಕದಲ್ಲೇ ಇದ್ದೀನಿ ಅನ್ನೋಷ್ಟು ಫೀಲ್ ಆಗ್ತಿತ್ತು ನನಗೆ. ನೋಡಿ ಎಲ್ಲ ಬರೀ ಕನ್ನಡ ಫ್ಲಾಗು ಕನ್ನಡ ವರ್ಡ್ಸು ಕಿವಿಗೆ ಬೀಳ್ತಾ ಇತ್ತು. ರಿಯಲ್ ಅದೊಂದು ಆಸಮ್ ಮೂಮೆಂಟ್ ಫ್ರೆಂಡ್. ನಾನು ಏನೇ ಹೇಳಿದ್ರು ನಿಮಗದು ಎಲ್ಲಿವರೆಗೂ ಟಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಮಾತ್ರ ಅರ್ಥ ಆಗುತ್ತೆ. ನಾವಲ್ಲದೇ ಇರೋದು ನಮ್ಮದಲ್ಲದೇ ಇರೋ ಜಾಗದಲ್ಲಿ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಒಂಥರ ಖುಷಿ ಕೊಡುತ್ತೆ. ತುಂಬ ಚೆನ್ನಾಗಿತ್ತು ಅದೊಂದು ಮೂಮೆಂಟು. ಅವಳು ಕನ್ನಡ ಸ್ಟ್ರಾಂಗ್ ಅಂತ ಹೇಳ್ತಾ ಅವಳಿಗಂತೂ ಫುಲ್ಲು ಹ್ಯಾಪಿ ಇದ್ಲು. ಸೊ ಇವಾಗ ಏನಂತ ನಾನು ಹೇಳ್ತಿದ್ದೆ ಅಂದರೆ ಕನ್ನಡ ಅನ್ನೋಂಥದ್ದು ನಮ್ಮ ಕನ್ನಡನೇ ಅಂತಲ್ಲ, ಯಾರಿಗಾದರೂ ಅವ್ರ ಮಾತೃಭಾಷೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅವ್ರ ಒಂದು ಫೀಲಿಂಗ್ಸ್ ಆಗಲಿ ಎಮೋಷನ್ಸ್ ಆಗಲಿ ಅವ್ರು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ಅವ್ರ ಮಾತೃಭಾಷೆಯಿಂದನೇ ಸಾಧ್ಯ. ಅವ್ರು ಎಷ್ಟೇ ಭಾಷೆಯನ್ನು ಕಲ್ತಿರಲಿ, ಎಷ್ಟೇ ರೀತಿ ಕಮ್ಯುನಿಕೇಟ್ ಮಾಡ್ತಾ ಇರಲಿ, ನಮ್ಮ ಮಾತೃಭಾಷೆಯಿಂದ ಮಾತ್ರ ನಮ್ಮ ಮನಸ್ಸೊಳಗಡೆ ಇರೋ ಮಾತನ್ನು ತುಂಬ ಸುಲಲಿತವಾಗಿ ಸ್ಪಷ್ಟವಾಗಿ ಅಷ್ಟು ಎಮೋಷನಿಂದ ಹೊರಗಡೆ ಹಾಕೋದಕ್ಕೆ ಸಾಧ್ಯ. ಅದನ್ನು ನಾನು ಪರ್ಸ್ನಲಿ ನಾನು ಅಂಡಮಾನಲ್ಲಿದ್ದಾಗ ಫೀಲ್ ಮಾಡಿದ್ದೀನಿ. ನನಗೆ ತುಂಬ ಒಂಥರ ಮದರ್ ಟಂಗ್ ಸಿಕ್ಕೇ ಆಗ್ಬಿಟ್ಟಿತ್ತು. ಯಾಕಂದರೆ ಯಾರೂ ಇಲ್ಲ ಕನ್ನಡ ಮಾತಾಡೋರಲ್ಲಿ. ತುಂಬ ನಾನು ಫೀಲ್ ಮಾಡಿಕೊಂಡೆ ಕನ್ನಡಕ್ಕೋಸ್ಕರ. ತುಂಬ ಹಂಬಲಿಸಿದ್ದೀನಿ ಕನ್ನಡ ಮಾತಾಡೋರು ಸಿಕ್ಕರೆ ಸಾಕು ಅಂಥೇಳಿ. ಯಾರು ಕರ್ನಾಟಕದಲ್ಲಿದ್ದು ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಇಲ್ಲ ಅಥವಾ ಕನ್ನಡಕ್ಕೆ ಗೌರವ ಕೊಡ್ತಿಲ್ಲ, ಬಂದರೂ ಕೂಡ ಕನ್ನಡ ಮಾತಾಡ್ತಾ ಇಲ್ಲ, ಅವ್ರಿಗೆಲ್ರಿಗೂ ನಾನು ಹೇಳ್ತೀನಿ ಕರ್ಕೊಂಡೋಗಿ ಅಂಡಮಾನ್ಗೆ ಹಾಕಿ ಅವ್ರನ್ನೆಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ಕನ್ನಡ ಮಾತಾಡೋರು ಸಿಗೋದು ತುಂಬ ಕಷ್ಟ. ಅವ್ರಿಗೆ ಅರ್ಥ ಆಗಬೇಕು ಅವಾಗ ಅಲ್ಲಿ ನಮ್ಮ ಕನ್ನಡ ಇಲ್ಲದೆ ನಾವು ಹೆಂಗಪ್ಪ ಸಫರ್ ಆಗ್ತಾ ಇದ್ದೀವಿ ಅಂಥೇಳಿ. ಸೊ ಅದೊಂಥರ ನನಗಷ್ಟು ಇಷ್ಟ ಕನ್ನಡದಲ್ಲೇ ನಾವು ಮಾತಾಡಬೇಕು ಅನ್ನೋದು ಅಷ್ಟೇ. ಎಷ್ಟೇ ಲ್ಯಾಂಗ್ವೇಜನ್ನು ಕಲ್ತು ಅದೊಂಥರ ಜಸ್ಟ್ ಒಂದು ಕೆಲಸಕ್ಕೋಸ್ಕರ ಅಷ್ಟೇ, ನಮ್ಮ ಜೀವನಾಧಾರಕ್ಕೋಸ್ಕರ ಕಲಿಬೇಕು. ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಅಥವಾ ಇನ್ನೊಂದು ಲ್ಯಾಂಗ್ವೇಜ್ ಆಗಲಿ. ಆದರೆ ನಮ್ಮ ಮಾತೃಭಾಷೆನ ನಾವೆಲ್ಲೂ ಬಿಟ್ಕೊಡ್ಬಾರ್ದು. ಸೊ ಇಲ್ಲಿ ಅಷ್ಟೇ ನೋಡಿ ಎಲ್ಲರೂ ರ್ಯಾಲಿ ಮಾಡ್ತಾಯಿದ್ವಿ. ಅಕ್ಕಪಕ್ಕ ಇನ್ನೊಂದು ರೋಡಲ್ಲಿ ಆ್ಯಕ್ಚುಲಿ ಒಂದು ರೋಡ್ ಫುಲ್ಲು ನಾವು ಬಿಡಿಸ್ಕೊಂಡಿದ್ವಿ. ಇನ್ನೊಂದು ರೋಡಲ್ಲಿ ಜನ ಓಡಾಡ್ತಿದ್ರು. ಅವ್ರಿಗೆಲ್ಲ ಗೊತ್ತಾಗ್ತಾನೆ ಇಲ್ಲ ಇದು ಯಾವ ಫ್ಲಾಗು, ಇದು ಯಾವ ಲ್ಯಾಂಗ್ವೇಜ್ ಅವ್ರು ಮಾತಾಡ್ತಿದ್ದಾರೆ ಅಂತ. ನನ್ನನ್ನೇ ಸುಮಾರು ಜನ ಕೇಳಿದ್ರು, ಕಾರಲ್ಲಿ ಹೋಗ್ತಿದ್ರು, ನಿಲ್ಲಿಸಿ ಕೇಳಿದ್ರು, ಏನು ನೀವು ರ್ಯಾಲಿ ಮಾಡ್ತಾ ಇರೋದು, ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ. ನಾನು ಅವರಿಗೆ ಹೇಳಿದೆ, ಹಿಂಗೆ ನಮ್ಮ ಕರ್ನಾಟಕ ಲ್ಯಾಂಗ್ವೇಜು, ನಮ್ಮ ಕನ್ನಡ ಲ್ಯಾಂಗ್ವೇಜು ನಮಗೆ ಇಲ್ಲಿ ಬಂದು ಎಸ್ಟಾಬ್ಲಿಷ್ ಆಗಿ ಇಷ್ಟು ಇಯರ್ ಆಯಿತು, ಅದಕ್ಕೋಸ್ಕರ. ಅಂದರೆ ಅವ್ರಿಗೆ ಸರ್ಪ್ರೈಸಿಂಗ್ ಆಗ್ತಿದೆ, ನಿಜವಾಗ್ಲೂ ಒಂದು ಲ್ಯಾಂಗ್ವೇಜ್ಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ ಅಂಥೇಳಿ. ಅವ್ರು ನನ್ನ ಬಾಯಿ ಬಿಟ್ಟು ಕೇಳಿದ್ರು. ನಾನು ಹೌದು ಅಂತಂದೆ. ಆವಾಗ ಅವರವರೇ ಮಾತಾಡ್ತಾಯಿದ್ರು, ನೋಡಿ ಅವ್ರಿಗೆ ಎಷ್ಟು ಒಗ್ಗಟ್ಟಿದೆ, ನಮ್ಮಲ್ಲೂ ಇದ್ದಾರೆ ಅಂತ ಅವರವರೇ ಮಾತಾಡ್ಕೊತಾ ಇದ್ರು. ಅದೊಂಥರ ಖುಷಿ ಕೊಡ್ತಾವೆ ನನಗೆ. ಏನಕ್ಕಂದರೆ ಅವ್ರಿಗೂ ಕೂಡ ಒಂದು ಥಾಟ್ ಬಂತಿಲ್ಲೋ ನಾವು ಈ ಥರ ಮಾಡ್ಬೋದಲ್ಲ ಅಂಥೇಳಿ. ನಾವು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗೋದಿದೆಯಲ್ಲ, ಅದೊಂಥರ ಖುಷಿ ಕೊಡುವಂಥ ವಿಚಾರ. ಇಲ್ಲಿ ನೋಡಿ ಅದಾದಮೇಲೆ ರ್ಯಾಲಿ ಮುಗೀತು ನಮ್ಮದು. ಮುಗಿದ್ಮೇಲೆ ಇಲ್ಲಿ ಆ್ಯಕ್ಚುಲಿ ಆರ್ ಕೆ ಬೀಚಲ್ಲಿ ಬಂದು ಎಲ್ಲ ಕೂತು ನಾವು ಫೋಟೋನ ಮತ್ತಿನ್ನೊಂದು ಕಪ್ಪು ನಮ್ಮದೇ RCB ಫ್ಯಾನ್ಸ್ ಅಂದರೆ ಕರ್ನಾಟಕದವರೇ ಆಗಿರ್ತಾರಲ್ವ. ಸೊ ಎಲ್ಲ ಅವರು ಅದು ಇನ್ನೂ ಜೋರಾಗಿ ಮಾಡ್ತಾಯಿದ್ರು ಯೂತ್ಸು. ಇಲ್ಲಿ ಅಣ್ಣ ಏನು ಹೇಳ್ತಿದ್ದಾರೆ ಅಂದರೆ ಕರ್ನಾಟಕದಲ್ಲಿದ್ದು ಕನ್ನಡ ರಾಜ್ಯೋತ್ಸವ ಮಾಡೋದು ಬೇರೆ, ಬೇರೆ ನಾಡಲ್ಲಿದ್ದು ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಅಷ್ಟು ಸ್ಟ್ರೆಂತ್ ಬೇಕು, ಅಷ್ಟು ಅಭಿಮಾನ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಎಲ್ಲ ಮುಗೀತು ನಮ್ಮದು. ಸೆಲೆಬ್ರೇಟ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತು 11 ಗಂಟೆ ಆಗಿತ್ತು. ಆದರೂ ಕೂಡ ಆ ಎನರ್ಜಿ ಅದು ಒಂಥರ ಹಾಸಿಗೆ ಮೇಲೆ ಮಲಗಿದ್ರು ಕೂಡ ಕನ್ನಡನೇ ಓಡ್ತಾಯಿದ್ದು ತಲೆ ಒಳಗಡೆ. ಅದನ್ನೇ ಅಷ್ಟು ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್. ನಿಮಗೆ ಈ ಕನ್ನಡ ರಾಜ್ಯೋತ್ಸವ ಹೇಗೆ ಅನಿಸ್ತು ನಾವು ಸೆಲೆಬ್ರೇಟ್ ಮಾಡಿದ್ದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ನಾನು ನಿಮ್ಗೆ ಏನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ ಕನ್ನಡದಲ್ಲೇ ಮಾತಾಡಿ, ಸಾಧ್ಯ ಆದಷ್ಟು ಕನ್ನಡನ ಉಳಿಸಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ನಿಮಗೆ ಇದರಲ್ಲಿ ನಿಜವಾಗ್ಲೂ ನನ್ನ ಹಾರ್ಟಿಂದ ಕೇಳ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ನಿಮ್ಗೆ ಗೊತ್ತಿರೋ ಎಲ್ಲ ಕನ್ನಡಿಗರಿಗೂ ಕೂಡ ತಲುಪಿಸಿ. ಅದು ಒಂದು ಇನ್ಸ್ಪೈರ್ ಆಗಬೇಕು ಎಲ್ಲರಿಗೂ ಕೂಡ. ನಾವು ಕೂಡ ಕನ್ನಡ ರಾಜ್ಯೋತ್ಸವನ ಮಾಡಬೇಕು, ನಾವು ಕನ್ನಡದನ್ನು ಆರಾಧಿಸಬೇಕು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಬೇಕು. ಸೊ ಹಾಗಾಗಿ ನಾವು ನಮ್ಮದಲ್ಲದೇ ಇರೋ ಜಾಗದಲ್ಲಿ ನಾವು ಇಷ್ಟು ರಾಜಾರೋಷವಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ದೀವಿ. ಕರ್ನಾಟಕದಲ್ಲಿದ್ದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡದಿರೋರು ಎಲ್ರಿಗೂ ಕೂಡ ಅಟ್ಲೀಸ್ಟ್ ಈಗಾದರೂ ಮನಸ್ಸಲ್ಲಿ ಜೈ ಕನ್ನಡ ಜೈ ಕರ್ನಾಟಕ ಅಂತ ಅಂದ್ಕೊಳ್ಳಿ. ಇಲ್ಲಿವರೆಗೂ ಇಷ್ಟು ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಅಲ್ಲಿವರೆಗೂ ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.